ಶ್ರೀ ಗುರುಭ್ಯೋ ನಮಃ. ಸಮಸ್ತ ನಂದಿವಾಹಿನಿಯ ವೀಕ್ಷಕರಿಗೆ ಕಾರ್ತಿಕ ಮಾಸದ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾನು ಪ್ರದೀಪ್ ನಾಡಿಗ್, ಜ್ಯೋತಿಷ್ಯ, ವಾಸ್ತು, ರೇಖಿ ಹಾಗೂ ಸಂಮೋಹನೆಯ ತಜ್ಞ. ಅನಂತರ ಧ್ಯಾನದಿಂದ ತಮ್ಮ ಮನೋವ್ಯಾಧಿಗಳು, ಅನಂತರ ಶರೀರದಲ್ಲಿರ್ತಕ್ಕಂತಹ ಕೆಲವೊಂದು ವ್ಯಾಧಿಗಳನ್ನು ಧ್ಯಾನದ ಮೂಲಕ ನಾವು ಹೇಗೆ ನಿವಾರಣೆ ಮಾಡಿಕೊಳ್ಬೋದು ಅಂಥೇಳಿ ಅಧ್ಯಯನವನ್ನು ಮಾಡ್ತಾ ಇದ್ದೀನಿ. ಈಗ ಶಿವನನ್ನು ಪ್ರಾರ್ಥನೆ ಮಾಡ್ತಾ ನಾವು ನವೆಂಬರ್ ತಿಂಗಳ ರಾಶಿ ಭವಿಷ್ಯವಾದ ಮಿಥುನ ರಾಶಿಯ ಒಂದು ಚಿಂತನೆಯನ್ನು ಮಾಡೋಣ. ಓಂ ಯಾತೆ ರುದ್ಧ ಶಿವ ತನೋ ರಘೋರಾ ಪಾಪಕಾಶಿನಿ ತಯಾನಸ್ತನುವ ಶಂತಮಯಾ ಗಿರಿಶಂತಾಭಿಚಾಕಶೀ ಯಾಮಿಷುಂ ಗಿರಿಶಂತಹಸ್ತೆ ಬಿಭರ್ಷಸ್ತವೇ ಶಿವಾಂಗಿರಿತ್ರತಾಂಕುರು ಬಾಹಿಗುಂಸೀಃ ಪುರುಷಂ ಜಗತ್. ವಿಶೇಷವಾಗಿರ್ತಕ್ಕಂತಹ ನಾವು ಕಾರ್ತಿಕ ಮಾಸ ನವೆಂಬರ್ ತಿಂಗಳ ರಾಶಿ ಭವಿಷ್ಯವನ್ನು, ಮಿಥುನ ರಾಶಿ ಭವಿಷ್ಯವನ್ನು ಚಿಂತನೆಯನ್ನು ಮಾಡ್ತಾ ಇದ್ದೀವಿ. ಕಾರ್ತಿಕೇಶ್ವರನ ಆರಾಧನೆ, ದಾಮೋದರನ ಆರಾಧನೆ ಎರಡೂ ಕೂಡ ಈ ತಿಂಗಳಲ್ಲಿ ಬರ್ತಾ ಇದೆ. ಶಿವನ ಆರಾಧನೆ ಹಾಗೂ ಉತ್ಥಾನ ದ್ವಾದಶಿಯ ಆ ಕೃಷ್ಣನ ಆರಾಧನೆ ಇವೆಲ್ಲವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಗ್ರಹಸ್ಥಿತಿಯಲ್ಲೂ ಕೂಡ ಗುರುವಿನ ಆರಾಧನೆಯೂ ಕೂಡ ಆಗ್ತಾ ಇದೆ. ಗುರು ಮಿಥುನ ರಾಶಿಯಿಂದ ಉಚ್ಚಕ್ಷೇತ್ರನಾಗಿರ್ತಕ್ಕಂತಹ ಕರ್ಕಾಟಕ ರಾಶಿಗೆ ಸ್ವಲ್ಪ ದಿನಗಳ ಕಾಲ ಅವನು ತನ್ನ ಮುಂದೆ ಗತಿಯನ್ನು ಚಲಿಸ್ತಾ ಇದ್ದಾನೆ. ಮತ್ತು ವಾಪಸ್ಸು ಅವನು ಒಂದು 40 ದಿವಸ ಆದ ಕೂಡಲೇ ಡಿಸೆಂಬರ್ ಮೊದಲನೇ ವಾರದಲ್ಲಿ ಅವನು ವಾಪಸ್ ಮಿಥುನ ರಾಶಿಗೆ ಬರ್ತಾನೆ. ಹಾಗಾಗಿ ಮಿಥುನ ರಾಶಿಯವರಿಗೆ ಯೋಗ ಫಲ ಹೇಗಿದೆ ಅಂತ ಹೇಳಿ ನಾವೀಗ ನೋಡೋಣ. ಗುರು ತಾತ್ಕಾಲಿಕವಾಗಿ 1 ತಿಂಗಳು ಮಾತ್ರ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 1 ತಿಂಗಳ ಕಾಲ ಗುರುಬಲ, ವಿಶೇಷವಾಗಿರ್ತಕ್ಕಂತಹ ಗುರುಬಲವನ್ನು ಉಚ್ಚಸ್ಥಾನದಲ್ಲಿ ಅವನು 100ಕ್ಕೆ 100 ಫಲವನ್ನು ಕೊಡ್ತಕ್ಕಂಥ ಒಂದು ಉಚ್ಚ ಕ್ಷೇತ್ರ ಕರ್ಕಾಟಕ ರಾಶಿ. ಅದರಲ್ಲಿ ಅವನು ಒಳ್ಳೆಯ ಫಲವನ್ನು ಕೊಡ್ತಾ ಇದ್ದಾನೆ. ಮತ್ತು 2026 ಮೇಗೆ ಅವನು ಮತ್ತೆ ಗುರುಬಲಕ್ಕೆ ವಾಪಸ್ಸು ಅವನು ಕರ್ಕಾಟಕ ರಾಶಿಗೆ ಬರ್ತಾನೆ. ದ್ವಿತೀಯ ಸ್ಥಾನಕ್ಕೆ ಗುರು ಬರ್ತಿರೋದ್ರಿಂದ ವಾಕ್ಸಿದ್ಧಿ, ನಾವು ಮಾತಾಡ್ತಕ್ಕಂತಹ ಒಂದು ಸ್ಥಿತಿಯಲ್ಲಿ ನಮಗೆ ವಾಕ್ಸಿದ್ಧಿ ಅಂತಕ್ಕಂಥದ್ದು ಬೇಕು, ಅದನ್ನು ಗುರು ಕೊಡ್ತಾನೆ. ಮತ್ತು ಆಧ್ಯಾತ್ಮಿಕದಲ್ಲಿರ್ತಕ್ಕಂಥವರಿಗೆ ಅನುಷ್ಠಾನಕ್ಕೆ ಶುಭ ಸಂದರ್ಭ. ಮಿಥುನ ರಾಶಿಯವರು ಏನಾದರೂ ಒಂದು ಅನುಷ್ಠಾನವನ್ನು ಮಾಡಬೇಕಾದ್ರೆ, ಯಾವುದಾದ್ರು ಜಪವನ್ನು ಮಾಡ್ತಕ್ಕಂಥದ್ದಾಗ್ಬೋದು, ಆರಾಧನೆ, ದೇವತಾ ಆರಾಧನೆಯನ್ನು ಮಾಡ್ತಕ್ಕಂಥದ್ದಕ್ಕೆ ಇದು ಶುಭ ಸಮಯ. ಇದರಲ್ಲಿ ಪ್ರಾರಂಭ ಮಾಡಿದಾಗ, ಈ ಸಮಯದಲ್ಲಿ ಪ್ರಾರಂಭ ಮಾಡಿದಾಗ, ಈ ತಿಂಗಳಲ್ಲಿ ಪ್ರಾರಂಭ ಮಾಡಿದಾಗ ಅದರ ಫಲ ಹೆಚ್ಚು ಸಿಗ್ತದೆ. ಯಾಕಂದರೆ ಗುರುವಿನ ಅನುಗ್ರಹ ಇರ್ತದೆ ಅಂಥೇಳಿ. ಅನಂತರ ವಾಕ್ಸಿದ್ಧಿ ಅಂತ ಹೇಳಿದ್ರೆ, ನೀವು ಹೇಳ್ತಕ್ಕಂಥದ್ದನ್ನು ಇನ್ನೊಬ್ಬರು ಕೇಳ್ತಾರೆ, ಹಾಗೆ ಹೇಳಿದ್ದನ್ನು ಆಲಿಸಿ ನೀವು ಹೇಳಿರ್ತಕ್ಕಂಥ ಸೂಚನೆಯನ್ನು ಪಾಲನೆ ಮಾಡ್ತಾರೆ. ಅದು ಬಹಳ ಮುಖ್ಯ. ಅದು ಗುರುವಿನ ಅನುಗ್ರಹದಿಂದ ಈ ತಿಂಗಳಲ್ಲಿ ಆಗ್ತದೆ. ಅನಂತರ ವಿವಾಹಕ್ಕೆ ನಿಶ್ಚಯ ಆಗ್ತಕ್ಕಂಥದ್ದಾಗ್ಬೋದು, ಉದ್ಯೋಗಕ್ಕೆ ಪ್ರಯತ್ನ, ಧನಸ್ಥಾನಕ್ಕೆ ಬಂದಿರತಕ್ಕಂತಹ ಗುರು ಅಧಿಕ ಧನಲಾಭವನ್ನು ಕೊಡ್ತಾನೆ. ಅನಿರೀಕ್ಷಿತವಾಗಿರ್ತಕ್ಕಂಥ ಧನಲಾಭವನ್ನು ಮಿಥುನ ರಾಶಿಯವರಿಗೆ ಕೊಡ್ತಾನೆ. ಮತ್ತು ಕೀರ್ತಿಯನ್ನು ಕೊಡ್ತಾನೆ ಮಿಥುನ ರಾಶಿಯವರಿಗೆ. ಇಲ್ಲಿವರೆಗೂ ಕೂಡ ಏನಾದರೂ ಒಂದು ತೊಂದರೆಗಳಿಂದ ನಾವು ಸಿಕ್ಕಾಕೊಂಡು ಮಾನಸಿಕವಾಗಿ, ದೈಹಿಕವಾಗಿ ನಾವು ನೊಂದಿರ್ತೀವಿ. ಅದರ ಒಂದು ಪರಿಣಾಮ ವ್ಯತಿರಿಕ್ತವಾಗಿ ಅದರೆಲ್ಲ ನಿವಾರಣೆಗೋಸ್ಕರ ಈ ಒಂದು ತಿಂಗಳು ಒಳ್ಳೆಯ ಫಲವನ್ನು ಗುರು ನಿಮಗೆ ಕೊಡ್ತಾನೆ. ಅನಂತರ ವಾಕ್ ಸಂಬಂಧ ಕೆಲಸ ಮಾಡಿರ್ತಕ್ಕಂಥವ್ರು, ಲಾಯರ್ ಆಗ್ತಕ್ಕಂಥದ್ದಾಗ್ಬೋದು, ಅನಂತರ ಉಪನ್ಯಾಸಕರಾಗ್ತಕ್ಕಂಥದ್ದಾಗ್ಬೋದು, ಮತ್ತು ಪ್ರವಚನ ಇತ್ಯಾದಿ ಆಧ್ಯಾತ್ಮಿಕ ಕ್ಷೇತ್ರಗಳಿರ್ತಕ್ಕಂಥವರಿಗೆ, ಮಿಥುನ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಫಲ ಆಗಿದೆ. ಅನಂತರ ಉನ್ನತ ಸ್ಥಾನ ಮತ್ತು ವಿಶೇಷವಾಗಿರ್ತಕ್ಕಂಥ ಉನ್ನತ ಸ್ಥಾನದಲ್ಲಿರ್ತಕ್ಕಂತಹ ಪರಿಚಯ ಆಗ್ತಕ್ಕಂಥದ್ದು, ಇವೆಲ್ಲ ಮಿಥುನ ರಾಶಿ ಇರ್ತಕ್ಕಂಥವ್ರಿಗಿದೆ. ಮತ್ತು ಕುಟುಂಬದಲ್ಲಿ ಗೌರವ ಸ್ಥಾನ ಸಿಗ್ತದೆ. ಅನಂತರ ಮಾತಿನ ಪರಿಣಾಮದಿಂದ ನೀವು ಪ್ರಭಾವ ಬೀರ್ತೀರ. ಇವರ ಮಾತನ್ನು ಕೇಳಬೇಕು ಅನಿಸುತ್ತೆ. ಆ ರೀತಿಯಾಗಿ ಆ ಮಿಥುನ ರಾಶಿಯವರಿಗೆ ಈ ಫಲ ಇದೆ. ಸತ್ಸಂತಾನಕ್ಕೆ ಅನುಕೂಲ. ಅಕಸ್ಮಾತ್ ಸಂತಾನದ ಬಗ್ಗೆ ಚಿಂತನೆಯನ್ನು ಮಾಡ್ತಕ್ಕಂಥವ್ರು ಈ ಒಂದು ಯೋಗ ಫಲದಿಂದ ಸಂತಾನವನ್ನು ಪಡೀಲಿಕ್ಕೆ ನಾವು ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತೀವಿ. ಮಿಥುನ ರಾಶಿಯವರಿಗೆ ಈ ನವೆಂಬರ್ ತಿಂಗಳಲ್ಲಿ ಸಂತಾನ ಫಲವನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಹಣದ ಒಳ್ಳೆಯ ಯೋಜನೆ ಮಾಡಲಿಕ್ಕೆ,
ಯಾವುದಾದ್ರು ಒಂದು ಪ್ಲ್ಯಾನಲ್ಲಿ ಹಾಕ್ತಕ್ಕಂಥದ್ದಾಗ್ಬೋದು, ಹಣವನ್ನು, ಷೇರು ಇತ್ಯಾದಿಗಳು ನೋಡ್ತಿರ್ತಾರಲ್ಲ. ಹಾಗೆ ಬೇರೆ ಯಾವುದಾದ್ರು ಒಂದು ಮಾರ್ಗದಲ್ಲಿ ನಾವು ಹಣವನ್ನು ಇಡಲಿಕ್ಕೆ ಹಣವನ್ನು ಕೂಡಿಡಲಿಕ್ಕೆ ಈ ಒಂದು ಸುಸಂದರ್ಭ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಗುರುವಿನ ಅನುಗ್ರಹವಿರ್ತದೆ. ಆನಂತರ ಸ್ಥಿರಾಸ್ತಿಗೆ ಯೋಚನೆಯನ್ನು ಮಾಡಬಹುದು. ಅಂದರೆ ನೀವು ಯಾವುದಾದ್ರು ಆಸ್ತಿಯನ್ನು ತೊಗೊಳ್ಬೇಕಾದ ಅಂತಕ್ಕಂಥದ್ದು, ಮನೆಯೋ ಸೈಟೋ ಅಥವಾ ವಾಹನ ಇತ್ಯಾದಿಯನ್ನು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ, ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ಈ ಒಂದು ನವೆಂಬರ್ 30 ದಿವಸಗಳ ಕಾಲ ಬಹಳ ಒಳ್ಳೆಯ ಫಲವನ್ನು ಗುರು ಕೊಡ್ತಾನೆ. ಅಂದರೆ ಮುಂದೆ ಯಾವ ರೀತಿ ಫಲವನ್ನು ಕೊಡ್ತಾನೆ ಅಂಥೇಳಿ ಈಗಲೂ ತೋರಿಸ್ತಾ ಇದ್ದಾನೆ ಅವನು ಗುರುನು. ಹಾಗಾಗಿ ಸಾಲಬಾಧೆಯಿಂದ ಸ್ವಲ್ಪ ನಿವಾರಣೆ ಆಗ್ತದೆ. ಅದಕ್ಕೆ ಸಾಲವನ್ನು ಹೇಗೆ ತೀರಿಸಬೇಕು ಅಂಥೇಳಿ ನಮಗೆ ಒಂದು ಪ್ಲ್ಯಾನ್ ಮಾಡ್ಕೊಳ್ತೀವಿ ಈಗ ಮಿಥುನ ರಾಶಿಯವರು. ಮತ್ತು 2ನೇ ತಾರೀಕಿಂದ ಶುಕ್ರನು ಕೂಡ ಒಳ್ಳೆಯ ಫಲವನ್ನು ಕೊಡ್ತಾನೆ. ನವೆಂಬರ್ 2ರಿಂದ ಶುಕ್ರ ಒಳ್ಳೆಯ ಫಲವನ್ನು ಕೊಡ್ತಾನೆ. ಮನಸ್ಸಿಗೆ ಹಿತ. ತುಂಬ ಗೊಂದಲಿರ್ತೀವಿ, ಈಗ ಮನಸ್ಸಿಗೆ ಒಂದು ಸಮಾಧಾನಕರವಾಗಿರ್ತಕ್ಕಂಥ ವಾತಾವರಣ ಸಿಗ್ತದೆ. ದೊಡ್ಡವರ ಸಂಪರ್ಕ ಆಗ್ತದೆ. ಸರ್ಕಾರದ ಕೆಲಸಗಳು ಯಾವುದಾದ್ರು ನಿಂತಿದ್ದರೆ ಅದರ ಒಂದು ಅನುಕೂಲ ಆಗ್ತದೆ. ಹೊಸ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ವಾಹನ ಯೋಗ, ಮನೆಯ ಒಂದು ಅಂದವನ್ನು ಹೆಚ್ಚಿಸಲಿಕ್ಕೆ ಅಂದರೆ ಆಲ್ಟ್ರೇಷನ್ ಮಾಡ್ತಕ್ಕಂಥದ್ದು, ಅವೆಲ್ಲವನ್ನು ಸ್ವಲ್ಪ ಈ ಒಂದು ಕಾಲದಲ್ಲಿ ಯೋಚನೆ ಮಾಡ್ತಕ್ಕಂಥ ಒಂದು ಫಲ ಸಿಗ್ತದೆ. ಹಾಗಾಗಿ ಮಿಥುನ ರಾಶಿಯವರು ಗುರುವಿನ ಆರಾಧನೆಯನ್ನು ವಿಶೇಷವಾಗಿ ಮಾಡಿ ಗುರು ಸೇವೆಯನ್ನು ಮಾಡ್ತಕ್ಕಂಥದ್ದು. ಯಾಕೆಂದರೆ ಯಾವುದಾದ್ರು ಗುರುಕ್ಷೇತ್ರಗಳಿಗೆ ಹೋಗಿ ಗುರುವಿನ ಆರಾಧನೆ ಮಾಡಿ, ಆಗಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಗುರುಗಳು ಯಾರಿರ್ತಾರೋ ಅವ್ರನ್ನ ಒಂದು ದರ್ಶನ ಮಾಡಿಕೊಂಡು ಗುರುವಿಗೆ ಒಂದು ದಕ್ಷಿಣೆಯನ್ನು ಅಥವಾ ಏನಾದ್ರು ಫಲವನ್ನು ಕೊಟ್ಟು ಅವರು ನಮಸ್ಕಾರ ಮಾಡಿಕೊಡ್ತಕ್ಕಂಥದ್ದು ವಿಶೇಷವಾದ ಮುಂದಿನ ಗುರುಬಲಕ್ಕೆ ತುಂಬ ಅನುಕೂಲವಾಗ್ತದೆ. ಅನಂತರ ಕುಟುಂಬದಲ್ಲಿ ಏನಾದರೂ ವೈಮನಸ್ಯ ಇದ್ದರೆ ಇದು ಸುಸಂದರ್ಭ, ಎಲ್ಲವೂ ನಿವಾರಣೆ ಆಗ್ತದೆ ಮಿಥುನ ರಾಶಿಯವರಿಗೆ. ಮತ್ತು ಮಿತ್ರಗಳಲ್ಲಿ ಒಳ್ಳೆಯ ಸಂಬಂಧ ಇರತಕ್ಕಂಥದ್ದು, ಉದ್ಯೋಗದಲ್ಲಿ ಅನಿರೀಕ್ಷಿತವಾಗಿರ್ತಕ್ಕಂಥ ಬದಲಾವಣೆಯನ್ನು ಮಿಥುನ ರಾಶಿಯವರು ನೋಡಬಹುದು. ಕೆಲಸ ಕಾರ್ಯದಲ್ಲಿ ಮುನ್ನುಗ್ಗುವಿಕೆ ತುಂಬ ಬೇಕು. ಅಂದರೆ ಇಲ್ಲಿವರೆಗೂ ಕೂಡ ಗುರುವಿನ ಅನುಗ್ರಹ ಇರಲಿಲ್ಲ. ಈಗ ಗುರುವಿನ ಅನುಗ್ರಹ ಹೇಗಿದೆ ಅಂತೇಳಿ ಗುರು ತೋರಿಸ್ಲಿಕ್ಕೋಸ್ಕರ ಬಂದಿದ್ದಾನೆ. ಹಾಗಾಗಿ ನಾವು ಆ ಗುರುವಿನ ಅನುಗ್ರಹವನ್ನು ಪಡೀಲಿಕ್ಕೋಸ್ಕರ ಸ್ವಲ್ಪ ಧೈರ್ಯವನ್ನು ಮಾಡಬೇಕು. ಹಾಗಾಗಿ ಈ ಧೈರ್ಯದ ಒಂದು ಫಲ ಇಲ್ಲಿ ಸಿಗ್ತದೆ ಅಂಥೇಳಿ ಯೋಚನೆ ಮಾಡಬೇಕು. ಹಾಗಾಗಿ ಸ್ವಲ್ಪ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ವಹಿಸಿದ್ರೆ ಬಹಳ ಒಳ್ಳೆಯದು. ದೇವತಾ ಕಾರ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಆಸಕ್ತಿ ಮಿಥುನ ರಾಶಿಯವರಿಗೆ ಬರ್ತದೆ. ಅಂದರೆ ಇಲ್ಲಿವರೆಗೂ ಕೂಡ ದೇವರು ನಮಗೇನು ಫಲವನ್ನು ಕೊಡಲಿಲ್ಲ, ಈ ರೀತಿ ಯೋಚನೆ ಮಾಡೋಂಥ ಒಂದು ಸಂದರ್ಭ ಇದ್ದರೂ ಕೂಡ ನಾವು ವಿಶೇಷವಾಗಿರ್ತಕ್ಕಂಥ ಸ್ಥಾನವನ್ನು ನೋಡಲಿಕ್ಕೆ, ಅಂದರೆ ಕಾರ್ಯಕ್ಷೇತ್ರಗಳಿಗೆ, ತೀರ್ಥಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು, ಇವೆಲ್ಲವನ್ನು ಗುರು ಈ ಒಂದು ಫಲದಲ್ಲಿ ಮತ್ತು ಹೊಸದಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ನಾವು ಪಡೀಲಿಕ್ಕೆ ಗುರುವಿನ ಅನುಗ್ರಹ ಈ ಒಂದು ಮಿಥುನ ರಾಶಿಯವರಿಗೆ ಶುಭ ಫಲವನ್ನು ಕೊಡ್ತಾ ಇದೆ ಅಂತ ಹೇಳ್ತಾ ಈ ಒಂದು ಮಾಸ ಭವಿಷ್ಯಕ್ಕೆ ನಾವು ವಿರಾಮವನ್ನು ತಗೊಳ್ತಾ ಇದ್ದೀವಿ. ಮುಂದಿನ ಒಂದು ಮಾಸ ಭವಿಷ್ಯದಲ್ಲಿ ಭೇಟಿಯಾಗೋಣ. ಹೀಗೆ ಆ ಮಾಸದ ಚಿಂತನೆಯನ್ನು, ರಾಶಿಯ ಚಿಂತನೆಯನ್ನು ಮಾಡೋಣ. ಎಲ್ಲರೂ ಕೂಡ ಸಮಸ್ತ ಸನ್ಮಂಗಲ ಉಂಟಾಗಲಿ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ ಅಂತ ಹೇಳ್ತಾ ಎಲ್ಲರೂ ಕೂಡ ಸನ್ಮಂಗಲ ಉಂಟಾಗಲಿ ಅಂಥೇಳಿ ಗುರುಗಳಲ್ಲಿ, ದೇವತೆಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ತತ್ಸತ್. ಹರಿಕೃಷ್ಣಾರ್ಪಣಮಸ್ತು.